ಬದಲಾಯಿಸ್ಬಿಟ್ಯಾ? ನೀನು ಬದಲಾಗ್ಲಿಲ್ವಲ್ಲ, ಅದಕ್ಕೆ ಬಾಟಲ್ ಅನ್ನೇ ಬದಲಾಯಿಸ್ದೆ. ವಿಶಾಲ್ಗೆ ಕುಡಿಯೋದು ನಾನು ಎರಡೂ ಇಷ್ಟ ಆಗಲ್ಲ. ಏನೇ ಆಗ್ಲಿ ಅವನ್ ಮೇಲೆ ಒಂದ್ ಧೂಳು ಕೂಡ ಬೀಳೋದಿಕ್ ನಾನ್ ಬಿಡಲ್ಲ ಅಂತ ಗಾಯತ್ರಕ್ಕನ್ಗೆ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ನಿನ್ನ ಮಗ ಇಟ್ಟು ಹೋದ್ ಕೂಡ್ಲೆ ನಾನ್ ಹೋಗಿ ಅದನ್ನ ಬದಲಾಯಿಸ್ಬಿಟ್ಟೆ. ಇವತ್ತು ಕುಡ್ದಿಲ್ಲ ಅಂತ ನೀನು ಮಾತು ಸ್ಪಷ್ಟವಾಗಿ ಆಡ್ತಿದ್ಯಾ. ಅದಕ್ಕಿಂತ ಸ್ಪಷ್ಟವಾಗಿ ನಾನ್ ಹೇಳ್ತೀನಿ ಕೇಳು. ಹೋಮ ಮಾಡ್ಸಿದ್ರು ಒಳ್ಳೇದಂತೂ ಆಗಲ್ಲ. ವಿಶಾಲ್ನ ಸಮುದ್ರ ದಾಟ್ಸೋದು ಕನ್ಫರ್ಮ್. ನನ್ನ ಮಕ್ಕಳನ್ನ ಮಹಾರಾಜರನ್ನಾಗಿ ಮಾಡೋದು ಕನ್ಫರ್ಮ್. ಅಂದ್ಕೊಂಡಿದ್ದನ್ನ ಸಾಧಿಸೋಕೆ ನೀನು ಏನ್ ಬೇಕಾದ್ರೂ ಮಾಡ್ತೀಯ ಅಂತ ನನಗ್ ಗೊತ್ತು. ಎಷ್ಟು ಆಸೆ ಇಟ್ಕೊಂಡು ಈ ಮನೆಗೆ ನೀನ್ ಚಿಕ್ಕ ಸೊಸೆಯಾಗಿ ಬಂದೆ. ನನ್ ಜೊತೆ ಅಮ್ಮಂತರ ಗಾಯತ್ರಿ ಅಕ್ಕ ಇರ್ತಾಳೆ ಅನ್ನೋಷ್ಟ್ರಲ್ಲಿ ವಿಶಾಲನ್ನ ನನ್ ಕೈಯಲ್ಲಿಟ್ಟು ಕಣ್ಮುಚ್ಚಿದ್ಲು. ಸ್ವಂತ ಮಗನ್ ತರ ನೋಡ್ಕೋತಿದ್ದೆ. ಆಗ ಬಾವನ್ ಬದುಕಲ್ಲಿ ನೀನು ರಾಕ್ಷಸಿ ತರ ಬಂದು ನನ್ ಗಂಡನ್ನು ನನ್ನಿಂದ ದೂರ ಮಾಡ್ದೆ. ನೋವನ್ನ ಮರಿಬೇಕು ಅಂತ ನಾನು ಕುಡಿಯೋದನ್ನ ಕಲ್ತೆ. ವಿಶಾಲನ್ನ ನಿನ್ ಮುಷ್ಟಿಲಿ ಹಿಡ್ಕೊಂಡೆ. ಚೆನ್ನಾಗಿ ನೆನ್ಪಿದೆ. ಕುಡಿದೇ ಹೋದ್ರೆ ಮನುಷ್ಯಳಾಗಿರಲ್ಲ ಅನ್ಕೊಂಡಿದ್ದೆ. ನನ್ ಮಗ ಚೆನ್ನಾಗಿರ್ಬೇಕು ಅಂತ ಹೋಮ ನಡಿಲೇಬೇಕು ಅಂತ ಇವತ್ತು ಕುಡ್ದಿಲ್ಲ. ನಿನ್ ಮೋಸದ್ ನೆರಳು ಟಚ್ ಮಾಡಕ್ಕೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ನೋಡೇ ಬಿಡ್ತೀನಿ. ನೋಡೋಣ. ಇವ್ರನ್ನ ಕೇಳಿದ್ರೆ ದೇವಮ್ಮನವ್ರ ಮನೆ ಎಲ್ಲಿದೆ ಅಂತ ಗೊತ್ತಾಗ್ಬೋದು. ಅಮ್ಮ, ಒಂದ್ ನಿಮಿಷ ನಿಂತ್ಕೊಳ್ಳಿ. ದೇವಮ್ಮನವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಅಂದ್ರೆ ಅವ್ರ ದೇವತೆ ಹಾಗಿರ್ತಾರೆ ಅಂತ ಅವ್ರನ್ನ ದೇವಮ್ಮ ಅಂತ ಕರಿತೀನಿ. ಅವ್ರ ಪೂರ್ತಿ ಹೆಸರು ನನಗೆ ಗೊತ್ತಿಲ್ಲ. ಯಾರೋ ಏನೋ ಇವಳು. ಬನ್ರಿ ಹೋಗೋಣ. ಅಯ್ಯೋ, ಒಂದ್ ನಿಮಿಷ ಇರಿ. ಹೋಗ್ಲಿ, ಈ ಸುತ್ತಮುತ್ತ ಜಮೀನ್ದಾರ ಮನೆ ಎಲ್ಲಿದೆ ಅಂತ ಹೇಳಿ, ನಾನೇ ಹೋಗ್ತೀನಿ. ಜಮೀನ್ದಾರ? ಈ ಊರಲ್ಲಿ ಜಮೀನ್ದಾರ್ ಯಾರಿಲ್ವಲ್ಲ, ಇದು ಚಿಕ್ಕಹಳ್ಳಿ ಅಷ್ಟೇ. ನೀ ನಡಿಯ, ಸಂತೆಗೆ ಹೊತ್ತಾಗ್ತದೆ, ನಡಿ. ಇವ್ರು ಸಂತೆಗೆ ಹೋಗ್ತಿದಾರಾ? ಹಾಗಾದ್ರೆ ನಾನು ಹೋಗಿ ಅಮ್ಮನವ್ರಿಗೇನಾದ್ರೂ ತಗೊಂಡ್ ಬರ್ತೀನಿ. ಹಾಗೆ ದೇವಮ್ಮನವರು ಅಲ್ಲೆಲ್ಲಾದ್ರೂ ಇದ್ರೆ ಕಾಣಿಸ್ಬೋದು. ನನ್ಗೆ ಯಾಕೆ ಮಾವ ಈ ಪನಿಷ್ಮೆಂಟು? ಅವನ್ ಸ್ನಾನ ಮಾಡೋದನ್ನ ನಾನ್ ನೋಡ್ಬೇಕಾ? ಮಂಗಳ ಸ್ನಾನ ಅಪ್ಪ. ವಿಶಾಲ್ ಕೈಲಿ ಹೋಮ ಮಾಡಿಸ್ತಿದಾರಲ್ಲ. ಹಾ, ಹೋಮ ನಡಿಬೇಕಾದ್ರೆ ಇರ್ಲಿಲ್ಲ ಅಂದ್ರೆ ಅನಿಷ್ಟ ಅಂತ ಅಜ್ಜಿ ಫೋರ್ಸ್ ಮಾಡಿ ಕಳ್ಸಿದಾರೆ ಇಲ್ಲಿಗೆ. ಇಲ್ಲ ಅಂದ್ರೆ ಯಾವ್ದಾದ್ರು ಸಿನಿಮಾಗೆ ಹೋಗ್ತಿದ್ದೆ. ನಿನಗೆ ಹೀಗನ್ಸಿದ್ರೆ ಅಕ್ಕನ್ಗೆ ಹೇಗನ್ಸಿರ್ಬೇಡ. ಹೌದು, ಅಕ್ಕ ಎಲ್ಲಿ? ತಿಲೋತ್ತಮ ಅತ್ತೆ ಬಗ್ಗೆ ನೀವು ಮಾತಾಡ್ತಿರೋದು? ಹೌದು, ರೂಮಲ್ಲೇ ಇದ್ದಾರೆ. ಇದೇ ಚಾನ್ಸ್ ಅಂತ ಮನೆ ಪೂರ್ತಿ ಜಾಲಾಡ್ತಾ ಇದ್ದಾರೆ ಅನ್ಸುತ್ತೆ. ಏನನ್ನ? ಅದಿರಿ, ಆಸ್ತಿ ಪತ್ರ, ದುಡ್ಡು, ಎಕ್ಸಿಟ್ರಾ ಎಕ್ಸಿಟ್ರಾ ಎಕ್ಸಿಟ್ರಾ. ವಲ್ಲಭ್, ಹಾಸಿನಿಗೆ ತಲೆ ಇಲ್ಲ ಅಂತ ಯಾರು ಹೇಳಿದ್ದು? ಎಲ್ಲಾನು ಕರೆಕ್ಟಾಗಿ ಹೇಳ್ತಿದ್ದಾಳೆ. ಬ್ರೋ, ಅಮ್ಮ ಎಲ್ಲಿದ್ದಾರೆ? ಗೊತ್ತಿಲ್ಲ. ಗೊತ್ತಿಲ್ವಾ? ವಲ್ಲಭ ಗೊತ್ತಿಲ್ಲ ಅಂದ್ರೆ ನನಗ್ ಗೊತ್ತು ವಿಶಾಲ್. ಅಕ್ಕ ರೂಮಲ್ಲೇ ಇದ್ದಾಳೆ. ಹಾ, ನಾನೇ ಹೇಳಿದ್ದ. ಒಲಿಂಪಿಕ್ಸ್ ಅಲ್ಲಿ ಪದಕ ಗೆದ್ದಂಗೆ ಹೇಳ್ತಿದ್ದಾಳೆ ನೋಡಿ ಇವಳು. ಓಕೆ, ನಾನು ಹೋಗಿ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ನಿನ್ ತಂಗಿ ಅಹಲ್ಯಿಂದ ನಾನು ಅನ್ಕೊಂಡಿದ್ದು ಯಾವುದು ವರ್ಕೌಟ್ ಆಗ್ತಿಲ್ಲ. ನಂಗೆಷ್ಟು ಕೋಪ ಬರ್ತಾ ಇದೆ ಗೊತ್ತಾ? ಲಕ್ಷ ಸುರಿದು ಹೋಮ ಮಾಡಿಸ್ತಾ ಇದ್ರು ನನಗ್ ಸಂತೋಷ ಆಗ್ತಾ ಇಲ್ಲ.
ಯಾಕಾಗತ್ತೆ? ಹ ಅವನೇನಾದ್ರೂ ನಾನ್ ಹೆತ್ ಮಗನ? ನಿನ್ನ ಮಗ. ನಿನಗೇನು, ಹೆತ್ಬಿಟ್ಟೆ, ಕಾಣಿಸ್ಕೊಳ್ದೆ ಹೋಗ್ಬಿಟ್ಟೆ. ನನ್ ಇಡೀ ಜೀವನ ಹತ್ಕೊಂಡು ಉರಿತಾ ಇದೆ. ಹೊಟ್ಟೆಲ್ ಉರಿತಿರೋ ಬೆಂಕಿ ಅಗ್ನಿಕುಂಡಕ್ಕಿಂತ ಜಾಸ್ತಿ ಉರಿತಿದೆ. ಏನೇ ನಗ್ತಾ ಇದ್ಯಾ? ನಿನಗ್ ನಾನ್ ಹುಚ್ಚಿ ತರ ಕಾಣಿಸ್ತಿದ್ದೀನ? ಇದು ಹುಚ್ಚಲ್ಲ, ಸ್ವಾರ್ಥ. ಸ್ವಾರ್ಥ. ನನ್ ಮಕ್ಕಳು ವಿಕ್ರಾಂತ್ ವಲ್ಲಭ್ ಇಬ್ರು ಈ ಆಸ್ತಿಗೆ ವಾರಸ್ದಾರರಾಗ್ಬೇಕು. ವಿಶಾಲ್ ಅಮೆರಿಕಾಗ್ ಹೊರಟೋಗ್ಬೇಕು. ಏನೇ ಹಾಗ್ ನೋಡ್ತೀಯಾ? ಹ ಆಗಲ್ಲ ಅಂತನಾ? ಆಗ್ಲಿಲ್ಲ ಅಂದ್ರೆ ನಿನ್ನ ಮಗ ವಿಶಾಲ್ನ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ನೀನ್ ಸತ್ರು ಅಕ್ಕ ಅಕ್ಕ ಅಂತ ಕರ್ದಿದ್ದು ಟೈಮ್ ಬಂದ್ರೆ ನಿನ್ನ ಹೊಸ್ಕಾಕೋಕೆ. ರೇಷ್ಮೆ ಸೀರೆ ಉಟ್ಕೊಂಡು ದೊಡ್ಡ ಕುಂಕುಮ ಇಟ್ಕೊಂಡು ಮೈ ತುಂಬಾ ಒಡವೆ ಹಾಕೊಂಡಿದ್ರಣ್ಣ. ಗೊತ್ತಿಲ್ಲ ಅಂತ ಹೇಳಿದ್ನಲ್ಲಮ್ಮ. ಹೋಗು. ನಾನು ದೇವಮ್ಮನವರು ಅಂದ್ರೆ ಹಂಗ್ ಕರೀತೀನಿ. ನೆನ್ನೆ ರಾತ್ರಿನೂ ಅವ್ರು ನೋಡಿದ್ದೆ. ಗೊತ್ತಿಲ್ಲ ಅಂದ್ರೂ ಅವಾಗಿಂದ ಅದೇ ಕೇಳ್ತಿಯಲ್ಲಮ್ಮ. ತಲೆ ತಿನ್ಬೇಡ, ಹೋಗು. ನೈನಿ, ಅಮ್ಮ ನೈನಿ. ದೊಡ್ಡ ಜಮೀನ್ದಾರರೇ ಇರ್ಬೇಕು. ನಿಂಗೇನ್ ತಲೆ ಕೆಟ್ಟಿದ್ಯಾ? ಕೇಳಿದ್ದೆ ಕೇಳ್ತ್ಯಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನೀನ್ ಸುಮ್ನಿರೆ. ಏನಮ್ಮ, ಯಾರು ನೋಡಿದ್ಯೋ ಏನೋ? ಅವ್ರದ್ದೇನಾದ್ರೂ ಫೋಟೋ ಇದ್ರೆ ತೋರಿಸ್ತೀಯಾ? ಫೋಟೋ ಇಲ್ಲ ಅಣ್ಣ. ಅದನ್ನ ನೋಡಿದ್ರೆ ಗುರ್ತು ಹಿಡಿತೀನಿ. ನಮ್ಗ್ ಗೊತ್ತಿದ್ರೆ ಅಲ್ವಾ ಹೇಳ್ಬೋದು ಅವ್ರು ಯಾರು ಅಂತ. ನನ್ ಮೇಲೆ ಆಣೆ, ನಿನ್ನೆ ರಾತ್ರಿ ವಿಶಾಲಕ್ಷಮ್ಮನವ್ರ ಗುಡಿಲಿ ಆರತಿ ಮಾಡಿದ್ರು. ಎಲ್ಲಿ? ಆ ಊರಾಚೆ ಕಾಡಲ್ಲಿರೋ ಗುಡಿನ? ಹಾ ಅದೇ. ಆ ಗುಡಿ ಮುಚ್ಚಿ ಎಷ್ಟೋ ವರ್ಷ ಆಯ್ತಮ್ಮ. ಹಾಳ್ ಬಿದಿರೋ ಗುಡಿಲಿ ಆರ್ತಿನ? ಕತೆ ಹೇಳ್ತಿದ್ಯಾ? ಕತೆ ಅಲ್ಲ, ನಿಜ. ಗುಡಿಲಿ ದೀಪ ಉರಿತಿದೆ. ಬೇಕಿದ್ರೆ ಬನ್ನಿ ತೋರಿಸ್ತೀನಿ. ಸರಿ, ನೋಡೋಣ. ಬನ್ನಿ. ಹಾ ಬನ್ನಿ. ಅಮ್ಮ, ಏನಾಯ್ತು? ಹುಷಾರಪ್ಪ, ಗ್ಲಾಸ್ ಪೀಸು ಚುಚ್ಕೊಳ್ಳುತ್ತೆ. ಅಮ್ಮ, ಹೇಗ್ ಕೆಳಗ್ ಬಿತ್ತು? ನಾನು ಬೀಳ್ಸಿದ್ ಕಣೋ. ಏನೂ ಗೊತ್ತಿಲ್ಲ ಅಪ್ಪ. ಪೂಜೆಗ್ ಬೇಕಾಗಿರೋದು ಎಲ್ಲ ಸರಿಗಿದ್ಯಾ ಅಂತ ನೋಡಕ್ ಬಂದೆ. ಗಾಯತ್ರಿ ಅಕ್ಕನ್ ಫೋಟೋ ಕೆಳಗ್ ಬಿದ್ದಿತ್ತು. ಗಾಳಿಗ್ ಬಿದ್ದಿದೆ ಅನ್ಕೋತೀನಿ. ನೀನ್ ಹೋಗಪ್ಪ, ಚುಚ್ಕೊಳ್ಳುತ್ತೆ. ನಾನಿದನ್ನೆಲ್ಲ ತೆಗ್ದಿಟ್ಟು ಬರ್ತೀನಿ. ಬೇಡ ಅಮ್ಮ, ನಿಮ್ ಕೈಗೇನಾದ್ರೂ ಆದ್ರೆ ನನ್ ಕೈ ತಡ್ಕೊಳಕ್ಕಾಗಲ್ಲ. ನಾನೇ ನಿಧಾನವಾಗಿ ತೆಗ್ದು ಪಕ್ಕಕ್ಕೆ ಇಡ್ತೀನಿ. ನೀವು ಹೊರಡಿ ಅಮ್ಮ. ಸರಿನಪ್ಪ, ನಾಳೆ ಫೋಟೋಗೆ ಫ್ರೇಮ್ ಹಾಕಿಸ್ಕೊಂಡ್ ಬಾ. ಮರಿಬೇಡ. ಆಗ್ಲಿ ಅಮ್ಮ.
ದಿನ ನನ್ನ ನಿನ್ನ ಮಧ್ಯೆ ಈ ಗ್ಲಾಸ್ ಅಡ್ಡ ಇತ್ತು ಅನ್ಸುತ್ತೆ. ನನ್ನ ಹೃದಯ ಥರ ಇದು ಒಡೆದೋಗಿ ಪೀಸ್ ಪೀಸ್ ಆಗಿದೆ. ಗ್ಲಾಸ್ ಹಾಕ್ಸಿ ತಗೊಂಡ್ ಬಾ ಅಂತ ಹೇಳಿದರೆ ನಮ್ಮಮ್ಮ. ಆದ್ರೆ ನಾನು ಆ ಕೆಲಸ ಮಾಡಲ್ಲ. ಯಾಕೆ ಮಾಡಬೇಕು? ನೀನಂದ್ರೆ ಇಷ್ಟನೇ ಇಲ್ದಿದ್ದಾಗ ಬಲವಂತವಾಗಿ ಯಾಕೆ ಮಾಡ್ತೀನಿ? ಕೇಳಿಸ್ಕೊಳ್ತಿದ್ಯಾ ಗಾಯತ್ರಿ ಅಕ್ಕ? ಗಾಜು ಈಗ ಒಡೆದ್ರು ವಿಶಾಲ್ ಮನ್ಸನ್ನ ಯಾವತ್ತೂ ಒಡೆದು ಹಾಕಿದ್ದೀನಿ. ನೀನಂದ್ರೆ ನಿನ್ ಮಗನ್ಗೆ ಅಸಹ್ಯ. ಹೀಗಿರುವಾಗ ಎಷ್ಟೇ ಹೋಮ ಮಾಡಿದ್ರು ಅವನ್ ಮನ್ಸ್ ಹೇಗ್ ಬದ್ಲಾಗತ್ತೆ? ನಿನಗೇನು ನನ್ನನ್ನು ಬಿಟ್ಟು ಚೆನ್ನಾಗೇ ಇದೆಯಾ? ಹೆತ್ತು ಮಗನ್ನ ತಿಂದಿದ್ಯಾ, ಚೆನ್ನಾಗಿದೆಯಾ ಅಂತ ಕೇಳಕ್ಕಾಗತ್ತಾ? ಪ್ರೀತಿ ತೋರ್ಸಕ್ಕಾಗತ್ತಾ? ಕಾಣಿಸ್ದೆ ಹೋಗಿರೋ ನೀನು ಒಂದು ಸಲ ನನ್ನ ಮುಂದೆ ಬರಕ್ಕಾಗತ್ತಾ? ಹೇಳು. ನೀನ್ ನನಗೆ ಕೈ ತುತ್ತು ತಿನ್ನಿಸ್ತೀನಿ ಅಂತ, ಇನ್ಯಾವತ್ತೂ ದೂರ ಆಗಲ್ಲ ಅಂತ, ನನ್ನ ಜೊತೆನೇ ಇರ್ತೀನಿ ಅಂತ ಒಂದು ಸಲ ಹೇಳು ಸಾಕು. ಆವಾಗ ನಾನು ನೀನ್ ನನಗೆ ಅನ್ಯಾಯ ಮಾಡಲಿಲ್ಲ ಅಂತ ನಂಬ್ತೀನಿ ಅಷ್ಟೇ. ಅಲ್ಲಿವರೆಗೂ ನೀನ್ ನನಗೆ ದೂರನೇ ಇರಬೇಕು. ಹೀಗೆ ಇದೇ ರೀತಿ ಫೋಟೋಲೇ ಇರಬೇಕು. ವಿಶಾಲ್, ಫೋಟೋ ಎತ್ತಿಟ್ಯಾ? ಇಟ್ಟೆ ಅಮ್ಮ. ಹೊರಡೋಣ. ಸರಿ, ನಡಿ. ನಾನು ರಾತ್ರಿ ಗಾಳಿಗೆ ಗುಡಿಗಂಟೆ ಸತ್ ಕೇಳಿಸಿದ್ದಕ್ಕೆ ಇಲ್ಲಿ ಬಂದೆ. ದೇವಮ್ಮನವ್ರ ಆರ್ತಿ ಕೊಟ್ಟು ನನ್ನ ಇನ್ನೂರಕ್ಕೆ ಹೇಳಿದ್ರು. ಇಲ್ಲಿ ನೋಡಿ, ನಾನೇ ಬೆಳಗ್ಗೆ ಎಲ್ಲ ಗುಡಿಸಿ ಗುಡಿ ಶುದ್ಧ ಮಾಡಿದೆ. ಅಮ್ಮನವರೇ ಬಂದಿದ್ರೇನೋ? ಇಲ್ಲ, ದೇವಮ್ಮನವರು, ಜಮೀನ್ದಾರು. ಅದೇನೇ ಇರ್ಲಿ, ಅಮ್ಮನವರು ಈ ಗುಡಿಲಿ ಪೂಜೆ ಮಾಡಿಸ್ಕೋಬೇಕು ಅನ್ಕೊಡಿಯೋರು ಏನೋ. ಸುಮನಾ, ಸುಮನಾ, ಏನಮ್ಮ? ಮಾವ ಏನಾದ್ರೂ ಬಂದಿದ್ದಾರಾ? ಇಲ್ಲಮ್ಮ. ಒಂದ್ ವೇಳೆ ಬಂದ್ರು ಅಕ್ಕನ್ ಕರ್ಕೊಂಡ್ ಬರ್ತಾರೇನೋ ತಾತ. ಬಟ್ಟೆ ಏನಾದ್ರೂ ತಗೊಂಡ್ ಹೋದ್ಲಾ? ಇರ್ಬೋದೇನೋ ಅಮ್ಮ. ಕೆಲವು ಸೀರೆಗಳಿಲ್ಲ, ಗಂಟು ಮೂಟೆ ಕಟ್ಕೊಂಡು ಹೋಗಿರ್ಬೋದೇನೋ. ಮತ್ತೆ ಅಲ್ಲೋಡು, ತಾತ ಬಂದ್ರು. ಮಾವ, ನೈನಿ ಏನಾದ್ರೂ? ಇಲ್ಲಮ್ಮ. ಏನ್ ನೋಡ್ತಾ ಇದೀಯ ಸುಮನಾ? ತಾತ ಕುಡಿಯೋಕ್ ನೀರ್ ಕೊಡು. ಈ ಊರ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವಳಿಗೆ. ಹಸುವಾದ್ರೆ ಬಾಯಿ ಬಿಟ್ಟು ಕೇಳಲ್ಲ. ಎಲ್ಲಿಗ್ ಹೋದ್ಲೋ, ಹೇಗಿದ್ದಾಳೋ? ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಇವತ್ತು ನೀನೇ ತಿನ್ನಿಸ್ತೀಯ ಅಮ್ಮ? ಅಂಗೈನಲ್ಲಿ ಕರ್ಪೂರ ಹಿಡ್ಕೊಂಡು ಸುಟ್ಕೊಂಡಾಗ್ಲೂ ತಿನ್ಸು ಅನ್ಲಿಲ್ಲ. ಇವತ್ತೇನೆ ಹೊಸದಾಗಿ ಕೊನೆ ತುತ್ತಲ್ವಾ, ಅದಕ್ಕೆ
ತಿನ್ಸು ಅಕ್ಕ. ಏ ಶಿವ, ನಿಜ ಹೇಳೋ, ಏನ್ ಹೇಳಿ ಅಕ್ಕ? ನೈನಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ನೀನು ಗೊತ್ತು ಅಲ್ವಾ? ಗೊತ್ತಿಲ್ಲಕ್ಕ. ಇವನು ಗೊತ್ತಿದೆ ಮಾವ. ರಾತ್ರಿ ನೈನಿ ಹೊಸ ಸೀರೆ ಉಟ್ಕೊಂಡ್ಲಲ್ಲ, ಅವಾಗ ಕೈ ತುತ್ತು ಕೊಡುವಾಗ ಕೊನೆ ತುತ್ತು ಅಂದ ಇವನು. ಎಲ್ಲ ಗೊತ್ತಿದ್ದು ಗೊತ್ತಿಲ್ದಿದ್ದಂಗೆ ನಾಟಕ ಆಡ್ತಿದ್ದಾನೆ. ಏ ಶಿವ, ನನ್ನ ತಾಯಿ ಎಲ್ಲಿ ಹೋದ್ಲು ಹೇಳು. ನನ್ ಮೇಲೆ ಆಣೆ ತಾತ, ನಯನಿ ಎಲ್ಲೋದ್ಲು ಅಂತ ಗೊತ್ತಿಲ್ಲ. ಆದ್ರೆ ಯಾರೋ ಬೈದು ಅಥವಾ ಭಯ ಪಡಿಸಿ ಕಳ್ತಿರ್ತಾರೆ. ಇವ್ ನನ್ನ ಹೆಸರು ಹೇಳೋ ತರ ಇದ್ದಾನೆ. ಸುಮನಾ, ಸುಮನಾ, ಎಲ್ಲಿ ಕಳ್ಸಿದ್ಯಾ ಅವಳನ್ನ? ಇದೊಳ್ಳೆ ಕತೆ ಆಯ್ತಲ್ಲ. ಅವನೇನೋ ಹೇಳ್ದ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನೈನಿ ಅಕ್ಕ ಕಾಣಿಸ್ತಿಲ್ಲ ಅಂತ ನಂಗೆ ಅಳು ತಡ್ಕೊಳಕ್ ಆಗ್ತಿಲ್ಲ. ನೀನೇ ಹಿಂಗಂದ್ರೆ ಊರ್ನವ್ರು ಏನ್ ಅನ್ಕೊಳಲ್ಲ? ಅಮ್ಮ ಶ್ಯಾಮಲಾ, ಇನ್ನೊಂದ್ಸಲ ಮನಸ್ಸು ಗಟ್ಟಿ ಮಾಡ್ಕೊಂಡು ಎಲ್ಲ ಕಡೆ ಹುಡ್ಕೊಂಡ್ವಾ. ಎಲ್ಲಿ ಅಂತ ಹುಡ್ಕೋದು ಮಾವ ಅವಳನ್ನ? ಸಿಗ್ತಾಳಮ್ಮ. ನೀನು ಪೂರ್ವದಲ್ಲಿ ಹುಡುಕು, ನಾನು ಪಶ್ಚಿಮದಲ್ಲಿ ಹುಡುಕ್ತೀನಿ. ಏ ಶಿವ, ನೀ ದಕ್ಷಿಣ ದಿಕ್ಕಲ್ಲಿ ಹುಡುಕು. ಸರಿ ತಾತ. ಹಾ, ಎಲ್ಲರೂ ಊರಾಚೆ ಇರೋ ಶಿವನ ಗುಡಿ ಹತ್ರ ಸಿಗೋಣ. ನೈನಿ ಯಾರಿಗೆ ಸಿಕ್ಕಿದ್ರು ಅಲ್ಲಿ ಕರ್ಕೊಂಬನ್ನಿ. ಹಾ ಹಾ, ಆಯ್ತು, ಹಾಗೆ ಆಗ್ಲಿ ಮಾವ. ನಡೀರಿ ನಡೀರಿ. ಮತ್ ನಾನ್ ಯಾವ ದಿಕ್ಕಕ್ಕೆ ಹೋಗ್ಲಿ? ಉತ್ತರ ದಿಕ್ಕಿಗೆ ಹೋಗು, ಅಲ್ಲಿ ಸ್ಮಶಾನ ಸಿಗತ್ತೆ. ನಿನ್ನ ಹೋಗಿ ಹೋಗಿ. ಅವಳು ಈ ಊರ್ ಬಿಟ್ಟು ಎಷ್ಟು ದೂರ ಹೋಗಿದ್ದಾಳೆ ಅಂತ ನಿಮ್ಗೇನ್ ಗೊತ್ತು? ನಾನಂತೂ ಮನೇಲಿ ಆರಾಮಾಗಿರ್ತೀನಿ. ಪಾಪ ನೈನಿ ಅಕ್ಕ.